ವೀಕ್ಷಕರು ನಮಸ್ಕಾರ. ಇಂಡಿಯಾ ಹಾಗೂ USA ಪಂದ್ಯವು ಮಳೆಯಿಂದ 4 ಓವರ್ಗೆ ಸೀಮಿತವಾಗಿದೆಯಾ? ಇನ್ನು ವೀಕ್ಷಕರು ಈ ಒಂದು ಪಂದ್ಯದಲ್ಲೂ ಕೂಡ ಭಾರತ ತಂಡವು ಗೆದ್ದು ಇತಿಹಾಸ ಬರೆದಿದ್ದು, ಹಾಗೆ ವೀಕ್ಷಕರ ಭಾರತ ತಂಡವು ಹ್ಯಾಟ್ರಿಕ್ ಗೆಲುವಿನಂತ ಚಿತ್ತ ಮೂಡಿದೆಯಾ? ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿತ್ತು. ಅದರಂತೆ ವೀಕ್ಷಕರು ಬೌಲ್ ಮಾಡಿದ ಅಮೆರಿಕ ತಂಡವು ಹಾಕಿದ 4 ಓವರ್ಗಳಲ್ಲಿ ಭಾರತ ತಂಡಕ್ಕೆ 59 ರನ್ ನೀಡಿತು. ಇನ್ನು ವೀಕ್ಷಕರ 3 ವಿಕೆಟ್ ಕಳೆದುಕೊಂಡು ಭಾರತ ತಂಡ 59 ರನ್ ಕಲೆ ಹಾಕಿತ್ತು. ಆದರೆ ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನಟ್ಟಿದ USA ತಂಡವು ಕೇವಲ 31 ರನ್ ಗಳಿಸಿ 8 ವಿಕೆಟ್ ಕಳೆದುಕೊಂಡು ಈ ಒಂದು ಪಂದ್ಯದಲ್ಲಿ ಸೋತಿತು. ಒಂದು ವೀಕ್ಷಕರು ಭಾರತ ತಂಡದ ಪರ ಇವತ್ತಿನ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ವಿರಾಟ್ ಕೊಹ್ಲಿ ಅವರು ಮಿಂಚಿದ್ದಾರೆ. ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ನಿಗದಿತ 4 ಓವರ್ಗಳಿಗೆ 59 ರನ್ ಕಲೆ ಹಾಕಿ 3 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ತಲುಪುವುದರಲ್ಲಿ ಅಮೆರಿಕ ತಂಡವು ಎಡವಿತ್ತು. ಒಂದು ವೀಕ್ಷಕರ ಇದೀಗ ಭಾರತ ತಂಡವು ICC ವರ್ಲ್ಡ್ ಕಪ್ T20 ಪಂದ್ಯಾವಳಿಯಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲೇ ಸ್ಥಾನವನ್ನು ಪಡೆದುಕೊಂಡಿದ್ದು, ಹಾಗೆ ವೀಕ್ಷಕರ ಇಂಡಿಯಾ ಆಡಿದ 2 ಪಂದ್ಯಗಳಲ್ಲೂ 2 ಪಂದ್ಯವನ್ನು ಗೆದ್ದುಕೊಂಡಿದೆಯಾ? ಹೌದು ವೀಕ್ಷಕರ, ಮೊದಲ ಪಂದ್ಯವನ್ನು ಐರಿಷ್ ಪಡೆಯ ವಿರುದ್ಧ ಭಾರತ ತಂಡವು ಸೆಣಸಾಡಿತ್ತು. ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಭರ್ಜರಿಗೆ 8 ವಿಕೆಟ್ಗಳ ಗೆಲುವು ಸಾಧಿಸಿತು. ಅದರಂತೆ ವೀಕ್ಷಕರ ಮೊನ್ನೆ ನಡೆದ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಲೋ ಸ್ಕೋರ್ ಡಿಪೆಂಡ್ ಮಾಡಿ ಭಾರತ ತಂಡವು ಭರ್ಜರಿಗೆ 6 ರನ್ಗಳ ಗೆಲುವು ಸಾಧಿಸಿತು. ಇನ್ನು ವೀಕ್ಷಕರ 12 ಜೂನ್ ನಾಳೆಯಂದು USA ಹಾಗೂ ಭಾರತ ತಂಡವು ಮುಖಾಮುಖಿಯಾಗಲಿದ್ದು, ಅದಕ್ಕಾಗಿ ವೀಕ್ಷಕರ ಇವತ್ತಿನ ಪಂದ್ಯದಲ್ಲಿ ಭಾರತ ಹಾಗೂ USA ತಂಡವು ವಾರ್ಮ್ ಅಪ್ ಪಂದ್ಯವನ್ನು ನಡೆಸಿವೆ. ಹೌದು ವೀಕ್ಷಕರ, ವಾರ್ಮ್ ಅಪ್ ಪಂದ್ಯದಲ್ಲಿ 20 ಓವರ್ಗಳು ನಡೆಯಬೇಕಿತ್ತು. ಇನ್ನು ವೀಕ್ಷಕರ ಈ ಒಂದು ಹಂತದಲ್ಲಿ ಮಳೆ ಬಂದ ಕಾರಣ ಭಾರತ ಹಾಗೂ USA ತಂಡಕ್ಕೆ 4 ಓವರ್ಗಳ ಸೀಮಿತ ಮಾಡಿದರು. ಅದರಂತೆ ವೀಕ್ಷಕರ ಮೊದಲು ಬ್ಯಾಟ್ ಬೀಸಿದ್ದ ಭಾರತ ತಂಡವು ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿ 59 ರನ್ ಗಳಿಸಿತು. ಇನ್ನು ವೀಕ್ಷಕರ ಈ ಒಂದು ವಾರ್ಮ್ ಅಪ್ ಪಂದ್ಯದಲ್ಲಿ ಭರ್ಜರಿಗೆ ಪ್ರದರ್ಶನ ತೋರುವಲ್ಲಿ USA ತಂಡವು ಎಡವಿತು. ವೀಕ್ಷಕರ ಇದರ ಮೂಲಕ ಭಾರತ ತಂಡವು ಈ ಒಂದು ಅಭ್ಯಾಸ ಪಂದ್ಯದಲ್ಲಿ ಗೆಲುವನ್ನು ಕಂಡಿದೆ. ಹಾಗೆ ವೀಕ್ಷಕರು ನಾಳೆ ನಡೆಯುವಂಥ ಭಾರತ ಹಾಗೂ USA ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲಲಿದೆ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ವೀಕ್ಷಕರ ಇದಾಗಿತ್ತು ಇವತ್ತಿನ ಕ್ರೀಡಾ ಸುದ್ದಿ. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ವೀಕ್ಷಕರ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ.